ನಿನ್ನೆ ರಾತ್ರಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆದಿದೆ. ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ಮುಂದೆ ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಶಾಸಕರು. ಪಿಎಸ್ಐ ವರ್ಗಾವಣೆ 1 ವರ್ಷಕ್ಕೆ ಇಳಿಸಲು ಆಗ್ರಹ ಕೂಡ ಮಾಡಿದ್ದಾರೆ. ಪಿಎಸ್ಐ ಅವಧಿ 2 ವರ್ಷ ಇತ್ತು, ಅದನ್ನ 1 ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಶಾಸಕರು ಸಭೆಯಲ್ಲಿ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿಗಳಿಂದಲೂ ಕೂಡ ಸಿಎಂಗೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಶಾಸಕರಂತೆ ನಮಗೂ ಕೂಡ 25 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿಗಳು. ಅನುದಾನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನು ನೀಡಿದ್ದಾರೆ. ನಿನ್ನೆ ರಾತ್ರಿ ಈ ಒಂದು ಶಾಸಕಾಂಗ ಸಭೆ ನಡೆಯಿತು. ಆ ಒಂದು ಶಾಸಕಾಂಗ ಸಭೆಯಲ್ಲಿ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಶಾಸಕರು. ಅದರ ಜೊತೆಗೆ ಈ ಪಿಎಸ್ಐ ವರ್ಗಾವಣೆ 2 ವರ್ಷ ಇತ್ತು, ಅದನ್ನು 1 ವರ್ಷಕ್ಕೆ ಇಳಿಕೆ ಮಾಡಿ ಅಂತ ಶಾಸಕರು ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಶಾಸಕರಂತೆ 25 ಲಕ್ಷ ಅನುದಾನವನ್ನು ನಮಗೂ ಕೂಡ ಕೊಡಿ ಅಂತ ಎಂಎಲ್ಸಿಗಳು ಕೂಡ ಆಗ್ರಹ ಮಾಡಿದರು. ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಈ ಒಂದು ಸಿಎಲ್ಪಿ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಈ ವೇಳೆ ಶಾಸಕರು ಎಂಎಲ್ಸಿಗಳು ಕೂಡ ಆಗ್ರಹವನ್ನು ಮಾಡಿರೋದು ವಿವಿಧ ಬೇಡಿಕೆಗಳನ್ನು ಇಟ್ಟು ಸಿಎಂ ಸಿದ್ದರಾಮಯ್ಯ ಈ ಒಂದು ಬೇಡಿಕೆಗಳಿಗೆ ಈಡೇರಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ಈ ಸಿಎಲ್ಪಿ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆದಿದೆ. ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ಮುಂದೆ ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಶಾಸಕರು. ಪಿಎಸ್ಐ ವರ್ಗಾವಣೆ 1 ವರ್ಷಕ್ಕೆ ಇಳಿಸಲು ಆಗ್ರಹ ಕೂಡ ಮಾಡಿದ್ದಾರೆ. ಪಿಎಸ್ಐ ಅವಧಿ 2 ವರ್ಷ ಇತ್ತು, ಅದನ್ನ 1 ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಶಾಸಕರು ಸಭೆಯಲ್ಲಿ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿಗಳಿಂದಲೂ ಕೂಡ ಸಿಎಂಗೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಶಾಸಕರಂತೆ ನಮಗೂ ಕೂಡ 25 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿಗಳು. ಅನುದಾನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ಈ ಒಂದು ಶಾಸಕಾಂಗ ಸಭೆ ನಡೆಯಿತು. ಆ ಒಂದು ಶಾಸಕಾಂಗ ಸಭೆಯಲ್ಲಿ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಶಾಸಕರು. ಅದರ ಜೊತೆಗೆ ಈ ಪಿಎಸ್ಐ ವರ್ಗಾವಣೆ 2 ವರ್ಷ ಇತ್ತು, ಅದನ್ನು 1 ವರ್ಷಕ್ಕೆ ಇಳಿಕೆ ಮಾಡಿ ಅಂತ ಶಾಸಕರು ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಶಾಸಕರಂತೆ 25 ಲಕ್ಷ ಅನುದಾನವನ್ನು ನಮಗೂ ಕೂಡ ಕೊಡಿ ಅಂತ ಎಂಎಲ್ಸಿಗಳು ಕೂಡ ಆಗ್ರಹ ಮಾಡಿದರು. ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಈ ಒಂದು ಸಿಎಲ್ಪಿ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಈ ವೇಳೆ ಶಾಸಕರು ಎಂಎಲ್ಸಿಗಳು ಕೂಡ ಆಗ್ರಹವನ್ನು ಮಾಡಿರೋದು ವಿವಿಧ ಬೇಡಿಕೆಗಳನ್ನ ಇಟ್ಟು ಸಿಎಂ ಸಿದ್ದರಾಮಯ್ಯ ಈ ಒಂದು ಬೇಡಿಕೆಗಳಿಗೆ ಈಡೇರಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ಈ ಸಿಎಲ್ಪಿ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆದಿದೆ. ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ಮುಂದೆ ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಶಾಸಕರು. ಪಿಎಸ್ಐ ವರ್ಗಾವಣೆ 1 ವರ್ಷಕ್ಕೆ ಇಳಿಸಲು ಆಗ್ರಹ ಕೂಡ ಮಾಡಿದ್ದಾರೆ. ಪಿಎಸ್ಐ ಅವಧಿ 2 ವರ್ಷ ಇತ್ತು, ಅದನ್ನ 1 ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಶಾಸಕರು ಸಭೆಯಲ್ಲಿ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿಗಳಿಂದಲೂ ಕೂಡ ಸಿಎಂಗೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಶಾಸಕರಂತೆ ನಮಗೂ ಕೂಡ 25 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ನ ಎಂಎಲ್ಸಿಗಳು. ಅನುದಾನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ಈ ಒಂದು ಶಾಸಕಾಂಗ ಸಭೆ ನಡೆಯಿತು. ಆ ಒಂದು ಶಾಸಕಾಂಗ ಸಭೆಯಲ್ಲಿ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಶಾಸಕರು. ಅದರ ಜೊತೆಗೆ ಈ ಪಿಎಸ್ಐ ವರ್ಗಾವಣೆ 2 ವರ್ಷ ಇತ್ತು, ಅದನ್ನು 1 ವರ್ಷಕ್ಕೆ ಇಳಿಕೆ ಮಾಡಿ ಅಂತ ಶಾಸಕರು ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಶಾಸಕರಂತೆ 25 ಲಕ್ಷ ಅನುದಾನವನ್ನು ನಮಗೂ ಕೂಡ ಕೊಡಿ ಅಂತ ಎಂಎಲ್ಸಿಗಳು ಕೂಡ ಆಗ್ರಹ ಮಾಡಿದರು. ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಈ ಒಂದು ಸಿಎಲ್ಪಿ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಈ ವೇಳೆ ಶಾಸಕರು ಎಂಎಲ್ಸಿಗಳು ಕೂಡ ಆಗ್ರಹವನ್ನು ಮಾಡಿರೋದು ವಿವಿಧ ಬೇಡಿಕೆಗಳನ್ನ ಇಟ್ಟು ಸಿಎಂ ಸಿದ್ದರಾಮಯ್ಯ ಈ ಒಂದು ಬೇಡಿಕೆಗಳಿಗೆ ಈಡೇರಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ.
ಒಂದು ಕಡೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ಈ CLP ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆದಿದೆ. ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ಮುಂದೆ ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಶಾಸಕರು. PSI ವರ್ಗಾವಣೆ 1 ವರ್ಷಕ್ಕೆ ಇಳಿಸಲು ಆಗ್ರಹ ಕೂಡ ಮಾಡಿದ್ದಾರೆ. PSI ಅವಧಿ 2 ವರ್ಷ ಇತ್ತು, ಅದನ್ನ 1 ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಶಾಸಕರು ಸಭೆಯಲ್ಲಿ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ MLCಗಳಿಂದಲೂ ಕೂಡ ಸಿಎಂಗೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಶಾಸಕರಂತೆ ನಮಗೂ ಕೂಡ 25 ಲಕ್ಷ ರೂಪಾಯಿ ಅನುದಾನವನ್ನ ಕೊಡಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ನ MLCಗಳು. ಅನುದಾನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ಈ ಒಂದು ಶಾಸಕಾಂಗ ಸಭೆ ನಡೆಯಿತು. ಆ ಒಂದು ಶಾಸಕಾಂಗ ಸಭೆಯಲ್ಲಿ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಶಾಸಕರು. ಅದರ ಜೊತೆಗೆ ಈ PSI ವರ್ಗಾವಣೆ 2 ವರ್ಷ ಇತ್ತು, ಅದನ್ನು 1 ವರ್ಷಕ್ಕೆ ಇಳಿಕೆ ಮಾಡಿ ಅಂತ ಶಾಸಕರು ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಶಾಸಕರಂತೆ 25 ಲಕ್ಷ ಅನುದಾನವನ್ನು ನಮಗೂ ಕೂಡ ಕೊಡಿ ಅಂತ MLCಗಳು ಕೂಡ ಆಗ್ರಹ ಮಾಡಿದರು. ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಈ ಒಂದು CLP ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಈ ವೇಳೆ ಶಾಸಕರು MLCಗಳು ಕೂಡ ಆಗ್ರಹವನ್ನ ಮಾಡಿರೋದು ವಿವಿಧ ಬೇಡಿಕೆಗಳನ್ನ ಇಟ್ಟು ಸಿಎಂ ಸಿದ್ದರಾಮಯ್ಯ ಈ ಒಂದು ಬೇಡಿಕೆಗಳಿಗೆ ಈಡೇರಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ಈ CLP ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆದಿದೆ. ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ಮುಂದೆ ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಶಾಸಕರು. PSI ವರ್ಗಾವಣೆ 1 ವರ್ಷಕ್ಕೆ ಇಳಿಸಲು ಆಗ್ರಹ ಕೂಡ ಮಾಡಿದ್ದಾರೆ. PSI ಅವಧಿ 2 ವರ್ಷ ಇತ್ತು, ಅದನ್ನ 1 ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಶಾಸಕರು ಸಭೆಯಲ್ಲಿ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ MLCಗಳಿಂದಲೂ ಕೂಡ ಸಿಎಂಗೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಶಾಸಕರಂತೆ ನಮಗೂ ಕೂಡ 25 ಲಕ್ಷ ರೂಪಾಯಿ ಅನುದಾನವನ್ನ ಕೊಡಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ನ MLCಗಳು. ಅನುದಾನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ಈ ಒಂದು ಶಾಸಕಾಂಗ ಸಭೆ ನಡೆಯಿತು. ಆ ಒಂದು ಶಾಸಕಾಂಗ ಸಭೆಯಲ್ಲಿ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಶಾಸಕರು. ಅದರ ಜೊತೆಗೆ ಈ PSI ವರ್ಗಾವಣೆ 2 ವರ್ಷ ಇತ್ತು, ಅದನ್ನು 1 ವರ್ಷಕ್ಕೆ ಇಳಿಕೆ ಮಾಡಿ ಅಂತ ಶಾಸಕರು ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಶಾಸಕರಂತೆ 25 ಲಕ್ಷ ಅನುದಾನವನ್ನ ನಮಗೂ ಕೂಡ ಕೊಡಿ ಅಂತ MLCಗಳು ಕೂಡ ಆಗ್ರಹ ಮಾಡಿದರು. ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಈ ಒಂದು CLP ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ